ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಂಗಡಿಗೆ ಅಂತ ಹೋಗಿದ್ದು ಶಾರದಾ ಬಂದಾಗ ಕೇಳ್ತಾ ಇರ್ತಾಳೆ, ಬಟ್ಟೆ ಎಲ್ಲ ಆಯ್ತಮ್ಮ ಅವ್ರದ್ದು ಕೊಟ್ರ ಅಂತ ಅಂದಾಗ, ಇನ್ನೂ ಕೊಟ್ಟಿಲ್ಲ ಅಂತ ಅನ್ಬೇಕಾದ್ರೆ ಪ್ಲೀಸ್ ಅವ್ರ ಜೊತೆ ಜಗಳ ಬೇಡ, ಒಟ್ಟು ಅವ್ರ ಜೊತೆ ಜಗಳ ಮಾಡ್ಕೋಬೇಡಿ ಅಂತ ಅಂದಾಗ, ಇಲ್ಲ ಶಾರದಾ ಖಂಡಿತ ನಾನು ಜಗಳ ಮಾಡಲ್ಲ, ಹಾಗೆ ಮಾತಾಡ್ತಿದ್ದೆ ಅಷ್ಟೇ ಅಂತ ಈ ಕಡೆ ಅನಸೂಯೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಂಗಳಮ್ಮ ಬರ್ತಾಳೆ. ಬಟ್ಟೆ ಎಲ್ಲ ಆಯ್ತಾ ಅಂತ ಅಂದಾಗ, ಹೌದು ಆಯಿತು, ಬಕೆಟ್ ತೊಗೊಬನ್ನಿ ಅಂತ ಅಂದಾಗ ದೊಡ್ಡ ಬಕೆಟ್ನ ತೊಗೊಬರ್ತಾಳೆ. ಈ ಕಡೆ ಅನಸೂಯ 1 2 ಅಂತ ಬಟ್ಟೆನ ಕೌಂಟ್ ಮಾಡಿ ಹಾಕ್ತಿರ್ಬೇಕಾದ್ರೆ 23 ಬಟ್ಟೆ ಕೊಡ್ತಾ ಇರ್ತಾಳೆ. ಕೌಂಟ್ ಮಾಡಿದ್ದೀನಿ ನೋಡಿ, ಸರಿ ಇದೆ ಅಂತ ಅಂದಾಗ, ಎಲ್ಲ ಚೆನ್ನಾಗಿದೆ, ಸರಿ ಬರ್ತೀನಿ ಅನಸೂಯಮ್ಮ ಅಂತ ಮಂಗಳಮ್ಮ ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ, ಏನು ಗೊತ್ತಾ, ಸುಮ್ಮನೆ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕಾಗಲ್ಲ, ಕರೆಂಟ್ ಚಾರ್ಜ್ ಬರುತ್ತೆ, ಈ ಕಡೆ ಸರ್ಪಿನ ಪುಡಿ ಅದು ಇದು ಪ್ರತಿಯೊಂದೂ ಸಹ ದುಡ್ಡು ಕೊಟ್ಟೇ ತರಬೇಕು. ಸೊ ಹಂಗಾಗಿ ಒಂದು ಬಟ್ಟೆಗೆ 10 ರೂಪಾಯಿ ಅಂತೆ, 23 ಬಟ್ಟೆ ಇದೆ, 230 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗಿ ಅಂತ ಅನ್ಬೇಕಾದ್ರೆ ಮಂಗಳಮ್ಮ ಬಾಯಿ ಮೇಲೆ ಬೆರಳಿಟ್ಕೋತಾ ಇರ್ತಾಳೆ. ಹಾಗೆ ಮಂಗಳಮ್ಮ ತುಂಬ ಕೋಪ ಮಾಡಿಕೊಂಡು, 10 ರೂಪಾಯಿ ಒಂದು ಬಟ್ಟೆ ಹಾಕಿದಿರಲ್ಲ, ಇದು ತುಂಬ ಅನ್ಯಾಯ ಅಂತ ಅಂದಾಗ, ಎಂಥ ಅನ್ಯಾಯ ಇಲ್ಲ, ಹಾಗೆ ನಾನು ಕುತ್ಕೊಂಡು ಬಟ್ಟೆ ಎಲ್ಲ ನೋಡ್ಕೊಂಡಲ್ಲ, ಅದ್ರ ಕೂಲಿ ಎಲ್ಲ ಯಾರು ಕೊಡ್ತಾರೆ ಅಂತ ಅನ್ಬೇಕಾದ್ರೆ, ಇದು ಜಾಸ್ತಿ ಆಯಿತು ಅಂತ ಮಂಗಳಮ್ಮ ಬೈತಾ ಇರ್ತಾಳೆ. ಅಂದಮೇಲೆ ಏನಕ್ಕೆ ಇಲ್ಲಿಗೆ ತೊಗೊಬಂದ್ರಿ, ನಮ್ಮ ಶಾರದಾ ಪಾಪದವಳು ಅಂಥವಳು ಏನೋ ಮಾಡ್ಕೊಡ್ತಾಳೆ ಅಂತ ನೀವು ಇಲ್ಲಿಗೆ ತೊಗೊಬಂದಿದ್ದೀರ ಬಟ್ಟೆಯ, ನಮಗೆ ಅದೆಲ್ಲ ಗೊತ್ತಿಲ್ಲ, ದುಡ್ಡು ಕೊಟ್ಟು ತೊಗೊಂಡೋಗಿ ಅಂತ ಅಂದಾಗ, ಸರಿ ತರ್ತೀನಿ ಅಂತ ಹೋಗ್ಬಿಟ್ಟು 230 ರೂಪಾಯಿ ದುಡ್ಡನ್ನ ತೊಗೊಬಂದ್ಬಿಟ್ಟು ತೊಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ. ನಾನೊಬ್ಳು ದಡ್ಡಿ, ನಾನೇ ಬಟ್ಟೆ ಒದ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಹೋಗಿ ಹೋಗಿ ಒಮ್ಮೆ ಸೇವೆ ಮಾಡಿ ಬಟ್ಟೆಗೆ ಬೇರೆ ದುಡ್ಡು ಕೊಟ್ಟಂಗೆ ಆಯಿತು ಅಂತ ಅಂದಾಗ, ಒಂದು ಕೆಲಸ ಮಾಡು ಮಂಗಳಮ್ಮ, ನಿನ್ನ ಥರ ದಡ್ಡಿ ಯಾರ್ಯಾರು ಇದ್ರೆ ಕಳಿಸು, ಬಟ್ಟೆ ತೊಳ್ಕೊಡ್ತೀನಿ ಅಂತ ಅಂದಾಗ ಮಂಗಳಮ್ಮ ಗೊಣಗೋಣ ಅಂತ ಮಾತಾಡಿಕೊಂಡು ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ದುಡ್ಡನ್ನ ಇಸ್ಕೊಂಡು, ನೋಡು ಶಾರದಾ, ಅನಾಥ ಮಕ್ಕಳಿಗೆ ಅಂತ ಡಬ್ಬಿಯಲ್ಲಿ ದುಡ್ಡು ಕೂಡ ಆಗ್ತಿದೆಯಲ್ಲ, ಅದಕ್ಕೆ ಇದನ್ನು ಹಾಕ್ಬಿಡು ಅಂತ ಕೊಟ್ಟಾಗ ಶಾರದಾನಿಗೆ ಸ್ವಲ್ಪ ಖುಷಿ ಆಗ್ತಿರುತ್ತೆ. ಸರಿ ಅಮ್ಮ ಅಂತ ದುಡ್ಡನ್ನ ಅನಾಥ ಮಕ್ಕಳಿಗೆ ಅಂತ ಇಟ್ಟಿರೋ ಡಬ್ಬದೊಳಗೆ ಶಾರದಾ ಆಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮನೇಲಿ ದೀಪಿಗೆ ಓದ್ಕೊಡ್ತಾ ಇರಬೇಕಾದ್ರೆ ಪಕ್ಕದ ಮನೆ ಹುಡುಗ ಬರುತ್ತೆ. ಅಂಕಲ್ ಸ್ವಲ್ಪ ಈ ಪ್ರಾಬ್ಲಮ್ನ ಹೇಳ್ಕೊಡ್ತೀರಾ, ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಬಾರೋ ಇಶು ಕೂತ್ಕೊ ಅಂದಾಗ, ಅಂಕಲ್ ಗಣಿತ ಅರ್ಥನೇ ಆಗಲ್ಲ ಅಂತ ಪುಟ್ಟ ಹೇಳ್ತಾ ಇರ್ತಾನೆ. ಅಯ್ಯೋ ಅಷ್ಟೊಂಥರ ಟೆನ್ಷನ್ ಮಾಡ್ಕೋಬೇಡ ಕಣೋ, ಅದು ಒಂಥರ ಆಟ ಇದ್ದಂಗೆ ನೋಡು, ಇದು ಈಗ 5 ಚಾಕ್ಲೇಟ್ ಇದೆ, ಅದರಲ್ಲಿ 2 ಚಾಕ್ಲೇಟ್ನ ದೀಪಕ್ಕೆ ಕೊಟ್ಟರೆ ಎಷ್ಟಾಗುತ್ತೆ ಅಂದಾಗ 3 ಅಂತ ಹೇಳ್ತಾ ಇರ್ತಾನೆ. ನೋಡು ಎಷ್ಟು ಈಸಿ, ಗಣಿತದ ಲೆಕ್ಕ ಎಲ್ಲ ನಿನ್ನ ಕೈಲೇ ಇದೆ ಕಣೋ, ಆದರೆ ಗಮನ ಇಟ್ಟು ಕೇಳು ಅಂತ ಅಂದಾಗ, ನೀವೆಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಹುಡುಗ ಖುಷಿ ಪಡ್ತಾ ಇರ್ತಾನೆ. ಮತ್ತು ಈ ಥರ ಗುಂಪು ಗುಂಪಾಗಿದೆ ಹೆಂಗೆ ಬರೆಯೋದು ಅಂಕಲ್ ಅಂತ ಅಂದಾಗ, ಇದು ಅಷ್ಟೇ ವೆರಿ ಈಸಿ, ಈ ರೀತಿ ಮಾಡು ಅಂತ ಕೈಯಲ್ಲಿ ಲೆಕ್ಕ ಹೇಳ್ಕೊಡ್ತಿರ್ಬೇಕಾದ್ರೆ ಆ ಯಶು ಹುಡುಗನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಂಕಲ್ ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಅಂದಾಗ, ಕಾನ್ಸಂಟ್ರೇಟ್ ಇಟ್ಟು ಕೇಳಿದ್ರೆ ಖಂಡಿತ ನೀನು ಬುದ್ಧಿವಂತ ಆಗ್ತೀಯ ಕಣೋ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಇವಾಗಲಾದ್ರೂ ಒಳ್ಳೆಯವನು ಅಂತ ನಿಮಗೆ ಗೊತ್ತಾಯ್ತಾ ಶಾರದವ್ರೆ ಅಂತ ಅಂದಾಗ, ತಗೊಳ್ಳಿ ಕಾಫಿನ ಅಂತ ಕೊಟ್ಬಿಟ್ಟು, ನೋಡಿ ಸರ್ ನೀವು ಕೆಟ್ಟರಂತ ನಾನು ಯಾವತ್ತು ಅಂದಿದ್ದೀನಿ, ನಿಮಗೆ ನನ್ನ ಮನಸ್ಸಲ್ಲಿ ಗುಡಿನೇ ಕಟ್ಟಿದ್ದೀನಿ ಸರ್, ನೀವು ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು ಈರುಳ್ಳಿನ ತಂದು ಕಟ್ ಮಾಡ್ತಾ ಇರ್ತಾಳೆ. ಹಾಗೆ ಕಟ್ ಮಾಡಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ನೀವು ಒಳ್ಳೆಯವರು ಅಂತ ಹೇಳ್ತಿದ್ದೀರಾ, ಆದರೆ ನನಗೆ ದೇವರಾಗ ಆಸೆ ಇಲ್ಲ, ನಿಮ್ಮ ಮನಸ್ಸಲ್ಲಿ ಗಂಡ ಸ್ಥಾನ ಪಡ್ಕೊಂಡ್ರೆ ಅಷ್ಟೇ ನನಗೆ ಸಾಕು ಅಂತ ಹೇಳ್ತಾ ಇದ್ರೆ ತುಂಬ ಆಶ್ಚರ್ಯದಿಂದ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಶಾರದಾ ಕೈಲಿಂದ ಈರುಳ್ಳಿನ ಕಿತ್ಕೊಂಡು, ಕೊಡಿ ಶಾರದವ್ರೆ ನಾನು ಕಟ್ ಮಾಡ್ತೀನಿ, ಬೇರೆ ಯಾವುದಾದ್ರೂ ತರಕಾರಿನ ನೀವು ಕಟ್ ಮಾಡಿ ಅಂತ ಅಂದಾಗ, ಯಾಕೆ ಸರ್ ಕೊಡಿ ಸರ್, ಈರುಳ್ಳಿನ ನಾನೇ ಕಟ್ ಮಾಡ್ತೀನಿ ಅಂತ ಅಂದಾಗ, ಬೇಡ ಶಾರದವ್ರೆ ಈರುಳ್ಳಿ ಕಟ್ ಮಾಡಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಈರುಳ್ಳಿ ಕಟ್ ಮಾಡಿದರೆ ಸಹಜವಾಗಿ ಕಣ್ಣಲ್ಲಿ ಮೂಗಲ್ಲಿ ನೀರು ಬಂದೇ ಬರುತ್ತೆ ಬಿಡಿ ಅಂತ ಅಂದಾಗ, ನಿಮ್ಮನ್ನ ಒಂದು ಹನಿ ಕಣ್ಣೀರು ಹಾಕಿಸ್ದಂಗೆ ನಾನು ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಅಂದಮೇಲೆ, ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಬರೋದು ನನಗಿಷ್ಟ ಇಲ್ಲ, ಕೊಡಿ ಅಂತ ಕಿತ್ಕೊಂಡು ಈ ಕಡೆ ಸಿದ್ದು ಈರುಳ್ಳಿನ ಕಟ್ ಮಾಡ್ತಿದ್ರೆ ಶಾರದನಿಗೆ ಮಾತ್ರ ಒಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಪಕ್ರು ದಶರಥನ ಕರೆಸಿರ್ತಾನೆ. ಏನಂತ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅಂದಲ್ಲ, ಯಾಕೆ ಟೆನ್ಷನಲ್ಲಿ ಇದೆಯಾ, ಏನಾಯಿತು, ಮಾಯಾ ಎಲ್ಲಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ ಅಂತ ದಶರಥ ಕೇಳ್ತಾ ಇರ್ತಾನೆ. ಹಾಗೆ ಪಕ್ರು ಹೇಳ್ತಾ ಇರ್ತಾನೆ, ಮಾಯಾ ಮೇಡಮ್ ಫೋನು 2 ಡೇಸಿಂದ ಆನ್ ಆಗಿತ್ತು ಸರ್ ಅಂತ ಅಂದಾಗ ದಶರಥನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಏನು ಮಾಯಾ ಫೋನ್ ಆನ್ ಆಗಿತ್ತಾ, ಎಲ್ಲಿದೆ ಹೇಳು ಅಂತ ಅಂದಾಗ, ಸರ್ ಇವಾಗ ನೋಡಿದ್ರೆ ಅದು ಸ್ವಿಚ್ ಆಫ್ ಆಗಿದೆ, ಹಾಗೆ ಎಲ್ಲಿದೆ ಅಂತ ಪರ್ಟಿಕ್ಯುಲರಿಗೆ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ, ಆ ಫೋನ್ ಆನ್ ಆಗಿದ್ರೆ ಎಲ್ಲಿದ್ದಾಳೆ ಅಂತಲ್ಲಾದರೂ ಕಂಡುಹಿಡಿಬೋದಿತ್ತು ಅಂತ ಅಂದಾಗ, ನನಗೆ ಯಾಕೋ ಡೌಟ್ ಬರ್ತಾಯಿದೆ, ಆ ಫೋನ್ ನಿಮ್ಮ ಮನೇಲೇ ಇರ್ಬೋದು ಸರ್ ಅಂತ ಅಂದಾಗ ದಶರಥನಿಗೆ ಶಾಕ್ ಆಗ್ತಿರುತ್ತೆ. ಏನು ಹೇಳ್ತಿದ್ದೆ ಪಕ್ರು ಅಂತ ಅಂದಾಗ, ನಂದು ಸ್ವಲ್ಪ ಅನುಮಾನ ಅಷ್ಟೇ, ಏಕೆಂತಂದರೆ ಮೊದಲಿಂದಲೂ ಸಹ ನಮಗೆ ಪಾರಿಜಾತ ಮೇಡಮ್ ಮೇಲೆ ಅನುಮಾನ ಇದೆ, ಏಕೆಂತಂದರೆ 2 ದಿನದಿಂದ ಫೋನ್ ಆನ್ ಆಗಿತ್ತು ಅಂತಂದರೆ ಅದರಲ್ಲಿರೋ ಡಾಟಾನ ಅಳ್ಸೋಕ್ಕೆ ಏನಾದರೂ ಆನ್ ಮಾಡಿರ್ಬೋದು. ನೋಡಿ ಸರ್ ನಿಮಗೆ ಸಂಬಂಧಗಳು ಅಂತ ಅನ್ನೋ ಬೆಲೆ ಕೊಡ್ತೀರಾ, ಆದರೆ ನಮಗೆ ಡಿಟೆಕ್ಟಿವ್ಗೆ ಆ ರೀತಿ ಎಲ್ಲ ಸಂಬಂಧಗಳ ಮೇಲೂ ಸಹ ನಮಗೆ ಅನುಮಾನ ಬರುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ದಶರಥ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಪಾರಿಜಾತ ಮೊನ್ನೆ ಕುಡಿದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡೋಕೊಂಡು ದಶರಥ ನಿನ್ನ ನಿಜವಾದ ಮಗಳು ಈ ಜ್ಯೋತಿಕಾ ಅಲ್ಲ ಅಂತ ಹೇಳಿದ ಮಾತು ನೆನ್ಪು ಮಾಡಿಕೊಂಡು ಇದ್ರೂ ಇರ್ಬೋದು ಅಂತ ಅನುಮಾನ ಪಡ್ತಾ ಇರ್ತಾನೆ. ಏನೋ ನಮ್ಮ ಚಿಕ್ಕಮ್ಮ ನಡೆಸ್ತಾ ಇದ್ದಾರೆ, ಈ ಮಾಯಾ ವಿಷಯದಲ್ಲಿ ಏನೋ ಆಗಿದೆ, ಆದರೆ ನನಗೆ
ಗೊತ್ತಾಗ್ತಾ ಇಲ್ಲ, ನಮ್ಮನೇಲೇ ಇದ್ದು ಇಷ್ಟು ದೊಡ್ಡ ನಾಟಕನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಬಿಟ್ಟು ನೋಡೋಣ ಮನೇಲಿ ಫೋನೆಲ್ಲ ಎಲ್ಲಿದೆ ಅಂತ ಹುಡ್ಕಾಡ್ತೀನಿ, ಸಿಕ್ಕಿದ್ರೆ ಒಂದು ವೇಳೆ ನಿನಗೆ ಹೇಳ್ತೀನಿ, ಸಪೋಸ್ ಏನಾದರೂ ಆ ನಂಬರ್ ಇಮ್ಮಿಡಿಯೇಟ್ಲಿ ನನಗೆ ಹೇಳು, ಟ್ರೇಸ್ ಮಾಡೋಣ ಅಂತ ಅಂದ್ಬಿಟ್ಟು ದಶರಥ ಪಕ್ರನ ಕಳಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ಫುಡ್ ಟ್ರಾಕ್ಗೆ ತಿಂಡಿ ಮಾಡ್ಕೊಂಡು ತೊಗೊಂಡು ಹೋಗ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಬಾಕ್ಸ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಶಾರದವ್ರೆ ಸುಡ್ತಾ ಇದೆಯಾ, ನಾನು ಅದಕ್ಕೆ ಹೇಳಿದ್ದು, ಬಿಸಿ ಬೇರೆ ಇದೆ, ಹಾಗೆ ಜಾಸ್ತಿ ಇದೆ, ಭಾರ ಇದೆ, ತೊಗೊಬರಬೇಡಿ, ನಾನು ಇಟ್ಕೋತೀನಿ ಅಂತ ಹೇಳಿದೆ ಅಂತ ಅಂದಾಗ ನಿಮ್ಗೇನು ಬಿಸಿ ಇದ್ದಾಗಲ್ವಾ ಅಂತ ಕೇಳ್ತಾ ಇರ್ತಾಳೆ. ನಾನು ಯಾರು ಹೇಳಿ ಅಷ್ಟಕ್ಕೂ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶಾರದಾ ನಗಾಡ್ತಿರ್ಬೇಕಾದ್ರೆ ಯಾಕ್ರಿ ನಗಾಡ್ತಿದ್ದೀರಾ, ಏನ್ರಿ ಗೊತ್ತು ಅಂತ ಕೇಳ್ತಾ ಇರ್ತಾನೆ. ಅದೇ ಸರ್, ನಮ್ಮ ದೀಪು ಯಾವಾಗಲೂ ನಿಮ್ಮನ್ನು ಸೂಪರ್ ಮ್ಯಾನ್ ಅಂತ ಹೇಳ್ತಾ ಇರ್ತಾಳಲ್ಲ, ಅದು ನಿಜ ಅಂತ ನೀವು ಅಂದ್ಕೊಂಡಿದ್ದೀರಾ ಬಿಡಿ ಅಂತ ನಗಾಡ್ತಿದ್ರೆ ಈ ಕಡೆ ಸಿದ್ದಿಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡ್ರಿ ನಾನು ಕೂಲ್ ಮ್ಯಾನ್ ಆಯಿತಾ, ಈ ರೀತಿ ನಮಗೆ ಹಾರ್ಟ್ ಎಲ್ಲ ಆಗಲ್ಲ ಅಂತ ಅನ್ಬೇಕಾದ್ರೆ ತುಂಬ ಕೂಲ್ ಆದರೆ ಏನಾಗುತ್ತೆ ಗೊತ್ತು ಸರ್, ನೆಗಡಿ ಆಗುತ್ತೆ ಅಂತ ಅಂದಾಗ ಆದ್ರಾಗುತ್ತೆ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ ಶಾರದವ್ರೆ, ಮುಂಚೆ ಎಲ್ಲ ಜ್ವರ ಹಾಗೆ ನೆಗಡಿ ಎಲ್ಲ ಬಂದರೆ ಬೇಜಾರಾಗ್ತಿತ್ತು, ಆದರೆ ಇವಾಗ ನಮಗೆ ಬೇಜಾರಾಗಲ್ಲ. ಯಾಕೆ ಅಂತ ಅಂದರೆ ನೆಗಡಿ ಬಂದರೆ ಸಹ ತುಂಬ ಕೇರ್ ಮಾಡೋ ಮುದ್ದೆ ನಿಂತಿದ್ದೀರಲ್ಲ ಅದಕ್ಕೋಸ್ಕರ ಅಂತ ಅಂದಾಗ ಕಣ್ಣಲ್ಲಿ ಶಾರದಾ ಗುರಾಯಿಸ್ತಾ ಇರ್ತಾಳೆ. ನೋಡ್ರಿ ಈ ರೀತಿ ಗುರಾಯಿಸ್ಬೇಡ್ರಿ ಕಣ್ರಿ, ನನಗೊಂಥರ ಆಗುತ್ತೆ, ನೀವು ಈ ರೀತಿ ಗುರಾಯಿಸಿದ್ರೆ ನನಗೊಂಥರ ಸಖತ್ತು ಬೇಜಾರಾಗುತ್ತೆ ಕಣ್ರಿ ಅಂತ ಅಂದಾಗ ಈ ಮಾತಿಗೇನು ಕಮ್ಮಿ ಇಲ್ಲ, ಬಂದರೆ ಹೋಗೋಣ, ಟೈಮ್ ಆಗುತ್ತೆ ಅಂತ ತಿಂಡಿನ ತಗೊಂಡು ಬರ್ತಾ ಇದ್ರೆ ಅಲ್ಲಿ ನೋಡಿದರೆ ನಿಲ್ಲಿಸಿದ ಫುಡ್ ಟ್ರಾಕ್ಗೆ ಕಾಣ್ತಾ ಇರಲ್ಲ. ಅವರಿಬ್ಬರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಇದೇನು ಶಾರದವ್ರು, ಎಲ್ಲಿದ್ದು ಫುಡ್ ಟ್ರಾಕ್ ಎಲ್ಲೋಯ್ತು ಅಂತ ಅನ್ಬೇಕಾದ್ರೆ ಅಲ್ಲ ಸರ್, ನಿನ್ನೆ ಸಂಜೆ ನೈಟು ನಾನು ಬೀಗ ಹಾಕಿ ನೀಟಾಗೆ ಬಂದಿದ್ದೆ ಸರ್, ಯಾರಾದರೂ ಕತ್ಕೊಂಡು ಹೋದ್ರ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಲ್ಲಿರೋ ಬರೋ ಜನರೆಲ್ಲರೂ ಸಹ ಬಂದಾಗ ಸಿದ್ದು ಶಾರದಾ ಕೇಳ್ತಾ ಇರ್ತಾರೆ, ನಮ್ಮ ಫುಡ್ ಟ್ರಾಕ್ ನೋಡಿದ್ರ ಅಂತ ಅಂದಾಗ ಇಲ್ಲ ಮೇಡಮ್, ನಾವು ತಿಂಡಿ ತಿನ್ನೋಣ ಅಂತ ಈಗಷ್ಟೇ ಬಂದ್ವಿ ಅಂತ ಜನಗಳು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಷ್ಟು ದೊಡ್ಡ ಗಾಡಿನ ಯಾರಾದರೂ ಕಳ್ತನ ಮಾಡಿದ್ರ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಟ್ಟಾರದ ಹೆಂಗಸರು ಬರ್ತಾರೆ. ಅಯ್ಯೋ ನೀವು ಇವಾಗ ಬರ್ತಿದ್ದೀರಾ, ಬೆಳಬೆಳಗ್ಗೆ BBMP ಅವ್ರು ಬಂದು ನಿಮ್ಮ ಫುಡ್ ಟ್ರಾಕ್ನ ಎತ್ತಾಕೊಂಡು ಹೋದ್ರು ಅಂತ ಅಂದಾಗ ಇಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನಕ್ಕೆ ಅಂತಂದ್ರೆ ಅನ್ಬೇಕಾದ್ರೆ ಫುಟ್ಪಾತಲ್ಲಿ ಈ ರೀತಿ ಎಲ್ಲ ವ್ಯಾಪಾರ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಿದ್ರು, ನಾವು ಎಷ್ಟು ಹೇಳಿದ್ರು ಸಹ ನಮ್ಮನ್ನು ಬೈದು ಹೋದ್ರು, ಈ ರೀತಿ ನಿಮ್ಮ ಫುಡ್ ಟ್ರಾಕ್ನ ತೊಗೊಂಡು ಹೋದ್ರು ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ನೆನ್ನೆ ನಡೆದ ಘಟನೆ ನೆನಪು ಮಾಡ್ಕೊತಾ ಇರ್ತಾನೆ. ಆ ರೌಡಿ ಬಂದೇ ಹೇಳಿರ್ತಾನೆ, ನಮ್ಮ ಅಣ್ಣನಿಗೆ ವಿಷಯ ಗೊತ್ತಾದರೆ ಏನು ಮಾಡ್ತೀನಿ ನೋಡು ಅಂತ ಹೇಳಿದ ನೆನಪಾಗಿ, ಇದು ಖಂಡಿತ BBMP ಅವ್ರು ಮಾಡಿರೋ ಕೆಲಸ ಅಲ್ಲ, ಕಾರ್ಪೊರೇಟರು ಹೇಳ್ತಾ ಇದ್ನಲ್ಲ, ನಮ್ಮ ಅಣ್ಣನಿಗೆ ಗೊತ್ತಾದರೆ ಏನು ಮಾಡ್ತೀನಿ ಅಂತ, ಅವನೇ ಏನೋ ಮಾಡಿದ್ದಾನೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯ ಬರ್ತಾಳೆ. ಏನಾಯಿತು ಶಾರದಾ, ಯಾಕೆ ಹಿಂಗೆ ನಿಂತಿದ್ದೀರಾ ಅಂತ ಫುಡ್ ಟ್ರಾಕ್ ಎಲ್ಲಿ ಅಂತ ಅನ್ಬೇಕಾದ್ರೆ ಅಮ್ಮ ಈ ಥರ BBMP ಅವ್ರು ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲೇ ನಿಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಇಲ್ಲಿರೋ ಕಾರ್ಪೊರೇಟರ್ ಹತ್ರ ಹೋಗಿ ಮಾತಾಡಿ ಅಂತ ಅನಸೂಯ ಹೇಳ್ಬೇಕಾದ್ರೆ ಬನ್ನಿ ಶಾರದವ್ರು ಹೋಗೋಣ, ನಾವೇನು ಕಳ್ತನ ಮಾಡ್ತಿದ್ದೀವ, ಕೊಲೆ ಮಾಡ್ತಿದ್ದೀವ, ನಿಯತ್ತಾಗಿ ದುಡ್ತಿದ್ರೆ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದಾಗ ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾ ಇದ್ರೆ ಯಾಕೆ ಸರ್ ಅವ್ರು ಈ ರೀತಿ ಮಾಡಿದ್ದಾರೆ, ಬನ್ನಿ ಕೇಳೋಣ ಅಂತ ಇಬ್ರು ಸಹ ಕಾರ್ಪೊರೇಟರ್ ಮನೆ ಹತ್ರ ಹೋಗ್ತಾ ಇರ್ತಾರೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಇವ್ರು ನಮ್ಮನ್ನು ಒಳಗಡೆ ಬಿಡ್ತಾರ ಅಂತ ಅಂದಾಗ ಯಾಕೆ ಬಿಡಲ್ಲ, ಬನ್ನಿ ಹೋಗೋಣ ಅಂತ ಒಳಗಡೆ ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ರೌಡಿ ಬರ್ತಾನೆ. ಏನು ಅಣ್ಣನ ನೋಡೋಕೆ ಬಂದ್ರ, ನೆನ್ನೆ ನೋಡಿದರೆ ಅಷ್ಟು ಆವಾಜ್ ಆಗ್ತಾ ಇದ್ರಿ, ನಮ್ಮನ್ನು ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಾ ಅಂತ ಅನ್ಬೇಕಾದ್ರೆ ನೋಡಿ ನಾವು ಕಾರ್ಪೊರೇಟರ್ ಹತ್ರ ಮಾತಾಡಬೇಕು, ಒಳಗಡೆ ಹೋಗ್ಬೇಕು ಬಿಡಿ ಅಂತ ಅಂದಾಗ ನಿಮ್ಮಂಥವ್ರಿಗೆಲ್ಲ ಅಣ್ಣ ಟೈಮ್ ಕೊಡಲ್ಲ, ಅವ್ರು ತುಂಬ ಬ್ಯುಸಿ ಇದ್ದಾರೆ, ಅವ್ರು ನೋಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಸಿದ್ದುಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕೈ ಮುಗ್ದು ಅವ್ರನ್ನ ಬೇಡ್ತಾ ಇರ್ತಾಳೆ, ಸರ್ ಪ್ಲೀಸ್ ಈ ರೀತಿ ಅನ್ಬೇಡಿ, ಒಂದೆರಡು ನಿಮಿಷ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತೀವಿ, ನಾವು ಅವ್ರ ಸಮಯನ ಹಾಳು ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಆಗಲ್ಲ ಕಣ್ರಿ, ಒಳಗಡೆ ಅಣ್ಣ ಎಲ್ಲರ ಕಷ್ಟನ ಬಗೆಹರಿಸ್ತಿದ್ದಾರೆ, ಮಾತಾಡ್ಕೊಂಡು ಬರೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಅಲ್ಲಿವರೆಗೂ ನೀವು ಗೇಟ್ ಆಚೆ ಕಾಯ್ತಾ ಇರಿ ಅಂತ ಹೇಳ್ತಾ ಇರ್ತಾನೆ. ಈ ರೀತಿ ಎಲ್ಲ ಅನ್ಬೇಡಿ ಪ್ಲೀಸ್ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಇಲ್ಲ ಕಣ್ರಿ, ಅಣ್ಣ ಬರೋದು ಎಷ್ಟೊತ್ತಾಗುತ್ತೋ ನಮಗೆ ಗೊತ್ತಿಲ್ಲ, ಒಂದು ವೇಳೆ ಬಂದರೆ ಮಾತಾಡಿಸ್ತಾರೆ, ಅಲ್ಲಿವರೆಗೂ ಬೇಕಾದರೆ ಕಾಯ್ಕೊಂಡು ಕೂತ್ಕೊಳ್ರಿ, ಇಲ್ಲ ಅಂತಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬಸವ ಬಾರೋ ಅಂತ ಒಬ್ಬ ಅಸಿಸ್ಟೆಂಟ್ನ ಕರೆದ್ಬಿಟ್ಟು ಆದಿ ಬೀದಿಲಿ ಹೋಗೋರೆಲ್ಲ ಇಲ್ಲಿ ಬಂದು ಕೂತ್ಕೋತಾರೆ, ಚೇರೆಲ್ಲ ಒಳಗಿಡು ಅಂತ ಅಂದಾಗ ಶಾರದನ್ಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಹಾರ್ದಿಕ್ ಕಾಲ್ ಮಾಡ್ತಿರ್ಬೇಕಾದ್ರೆ ಏನಣ್ಣ ತುಂಬ ಬಿಸ್ನೆಸ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ, ಏನಪ್ಪ ಬಿಸ್ನೆಸ್ ಮ್ಯಾನ್ ಸಿದ್ಧಾರ್ಥ ಅವರೇ ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ ನಾನೇನೋ ಪ್ರಾಬ್ಲಮ್ ಇದ್ದೀನಿ, ಇವಾಗ ಫೋನ್ ಇಡು ಆಮೇಲೆ ಮಾಡ್ತೀನಿ ಅಂತ ಅಂದಾಗ ಯಾಕಣ್ಣ ಏನಾಯಿತು, ವಾಯ್ಸ್ ಡಲ್ ಆಗಿದೆ, ಏನಾದರೂ ತೊಂದ್ರೆನ ಅಂತ ಅಂದಾಗ ಹೌದು ನಾವು ಈ ರೀತಿ ಆಪರೇಟರ್ ಮನೆ ಹತ್ರ ಇದ್ದೀವಿ ಅಂತ ಅಂದಾಗ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಅಂದಾಗ ಸಿದ್ದು ನಡೆದಿರೋ ಘಟನೆಲ್ಲ ನಾ ಹೇಳ್ತಾ ಇರ್ತಾನೆ. ಈ ಥರ ನಮ್ಮ ಫುಡ್ ಟ್ರಾಕ್ನ ಈ ಥರ BBMP ಅವರು ತೊಗೊಂಡು ಹೋಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಅಂತ ಬಂದರೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಿದ್ರೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆರ್ತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತನ್ನ ಪಾಡಿಗೆ ತಾನು ಬೇಜಾರಾಗಿ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ ಜ್ಯೋತಿಕನ್ಗೆ ಆಯಿಲ್ ಅಪ್ಲೈ ಮಾಡ್ತಾ ಇರ್ತಾಳೆ. ಅಲ್ಲ ಜೋ, ನಿನ್ನ ಬಗ್ಗೆ ನಿನಗೆ ಸ್ವಲ್ಪನೂ ಕೇರ್ ಇಲ್ವಲ್ಲ, ಕೂದಲೆಲ್ಲ ಯಾವ ರೀತಿ ಹಾಳಾಗಿದೆ, ಯಾವಾಗಲೂ ಈ ಥರ ಫ್ರೀ ಏರ್ ಬಿಟ್ಕೊಂಡು ಹೋಗ್ತಿದೆಯಲ್ಲ, ನೋಡು ವಾರಕ್ಕೊಂದ್ಸಲ ಆಯಿಲ್ ಸ್ನಾನ ಮಾಡಿದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತು ಅಂತ ಅಂದಾಗ ಹೋಗುವಮ್ಮ, ನನಗಿದೆಲ್ಲ ಇಷ್ಟ ಆಗಲ್ಲ, ಆಯಿಲ್ ಹಾಕ್ಕೊಂಡು ಯಾರಾದರೂ ಈ ಥರ ವರ್ಕ್ ಮಾಡೋಕ್ಕೆ ಡ್ಯೂಟಿಗೆ ಹೋಗ್ತಾರಾ, ನಿನಗೇನು ಗೊತ್ತಾಗಲ್ವಾ ಅಂತ ಅನ್ಬೇಕಾದ್ರೆ ಹೌದಮ್ಮ ನನಗೇನು ಗೊತ್ತಾಗಲ್ಲ, ನಿನಗೆ ಗೊತ್ತಾಗೋದು ಅಂತ ಬೈಕೊಂಡು ಆಯಿಲ್ ಹಚ್ಚುತ್ತಿರ್ಬೇಕಾದ್ರೆ
ಅಷ್ಟೊತ್ತಿಗೆ ಆರತಿ ಬಂದು ತನ್ನ ಪಾಡಿಗೆ ತಾನು ಬೇಜಾರಿಂದ ಸೋಫಾ ಮೇಲೆ ಕೂತ್ಕೋತಾಳೆ. ಏನಾಯಿತು ಆರತಿ ಅಂತ ಅಂದಾಗ, ಒಂದು ಸಮಸ್ಯೆ ಆಗಿದೆ, ಅಣ್ಣನಿಗೆ ಕಾಲ್ ಮಾಡಿದ್ದೆ, ಅವನು ಈ ರೀತಿ ಕಾರ್ಪೊರೇಟರ್ ಹತ್ರ ಇದ್ದಾನಂತೆ ಅಂತ ಅಂದಾಗ, ಅಲ್ಲಿಗೆ ಯಾಕೆ ಹೋದ ಅಂತ ಅಂದಾಗ, ಈ ರೀತಿ ಪ್ರಾಬ್ಲಮ್ ಆಗಿದೆ, BBMP ಅವರು ಬಂದು ಅವ್ನ ಗಾಡಿನ ತೊಗೊಂಡೋಗಿದ್ದಾರೆ ಅಂತ. ಈ ಕಡೆ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ, ಹೌದು ಅತ್ತೆ ಏನು ಗೊತ್ತಾ, ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಹೋದರೆ ಅವ್ರ ಡ್ರೈವರ್ ಬಂದ್ಬಿಟ್ಟು ಗೇಟಿಂದನೇ ಆಚೆ ಇದ್ದು ಕಾಯಿರಿ, ಬೇಕಾದರೆ ಬಂದಾಗ ಮಾತಾಡಿಸಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಅಂತ ಅಂದಾಗ, ಅವ್ರ ಹೊಟ್ಟೆಪಾಡಿಗೋಸ್ಕರ ಹೇಗೋ ಜೀವನ ಮಾಡ್ತಿದ್ರು, ಇವಾಗ ಫುಡ್ ಟ್ರ್ಯಾಕ್ ಇಲ್ಲ ಅಂತ ಅಂದಮೇಲೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅಂತ ಸುಮಿತ್ರ ಬೇಜಾರಿಂದ ಹೇಳ್ತಾ ಇದ್ದರೆ, ಜ್ಯೋತಿಗ ಬೇಕು ಬೇಕು ಅಂತ ಇನ್ನೇನಮ್ಮ ಅವ್ರು ಬಂದ್ಬಿಟ್ಟು ಪರ್ಮಿಷನ್ ಕೊಡ್ತಾರಾ ಇವರಿಗೆ, ರೆಡ್ ಫುಡ್ ಟ್ರ್ಯಾಕ್ ಹಾಕ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ, BBMP ಅವ್ರು ಅದೇ ಕೆಲಸ ಮಾಡೋದು ಅಂತ ತುಂಬ ಜಂಬದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಆದರೂ ಸಹ ಸಿದ್ಧಿಗಿಂತ ಪರಿಸ್ಥಿತಿ ಬರಬಾರ್ದು ಅಂತ ಜ್ಯೋತಿಗೆ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಅಣ್ಣನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಆರತಿ ಬೈತಾ ಇರ್ತಾಳೆ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನಾನೇನು ಮಾತಾಡ್ತಾ ಇಲ್ಲ, ನಿಮ್ಮಣ್ಣ ಈ ಮನೇಲಿ ರಾಜನ್ ಥರ ಇದ್ದ, ಅವನೇ ತಾನೇ ಇದನ್ನೆಲ್ಲ ಒದ್ಬಿಟ್ಟು ಆಚೆ ಹೋಗಿದ್ದು, ಇವಾಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ, ಈಗ ಸಮಾಜ ಯಾವ ರೀತಿ ಅವನನ್ನು ನೋಡ್ತಾ ಇದೆ ನೋಡು, ಕಾರ್ಪೊರೇಟರ್ ಹೋಗಲಿ ಅವ್ನ ಡ್ರೈವರು ಸಹ ಅವನನ್ನು ಆಚೆ ಇಟ್ಟಿದ್ದಾನೆ ಅಂತ ಅಂದರೆ ಯಾವ ಪರಿಸ್ಥಿತಿ ಇದೆಲ್ಲ ನೋಡು ಸಿದ್ದು ಅಂತ ಹೇಳ್ತಾ ಇದ್ರೆ ಆರತಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇಲ್ಲಿ ದುಡ್ಡಿದ್ರೆ ಎಲ್ಲದೂ ಅಷ್ಟೇ, ಅದನ್ನು ತಿಳ್ಕೊಂತ ಅನ್ಬೇಕಾದ್ರೆ, ನೋಡು ಜೋ ಈ ರೀತಿ ಅನ್ಬೇಡ, ಕೆಲವರು ದುರಂಕಾರದಿಂದ ಈ ರೀತಿ ಮಾತಾಡ್ತಾರೆ, ಆದರೆ ಸಮಾಜದಲ್ಲಿ ಮಾನವೀಯತನದ ಇನ್ನೂ ಇದೆ, ಖಂಡಿತ ಯಾರಾದರೂ ಸಹಾಯ ಮಾಡೇ ಮಾಡ್ತಾರೆ ನೋಡು ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ತುಂಬ ಕೋಪ ಮಾಡ್ಕೊಂಡು, ಬಿಡುವಮ್ಮ ನಾನು ಏನು ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಒಂದು ಉತ್ತರ ಇದ್ದೇ ಇರುತ್ತೆ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ, ಈ ಕಡೆ ಸುಮಿತ್ರಾ ಮತ್ತು ಆರತಿ ಇಬ್ಬರು ಸಹ ಶಾರದಾ ಸಿದ್ದು ಬಗ್ಗೆ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಶಾರದಾ ಸಿದ್ದು ಕಾರ್ಪೊರೇಟರ್ ಮನೆ ಮುಂದೆನೇ ಸಹ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಹೆಣ್ಣಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.